ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ಇವತ್ತು ರಾಗಿಣಿ ದ್ವಿವೇದಿಯವರ ಹುಟ್ಟುಹಬ್ಬದ ಸಂಭ್ರಮ. ಇವತ್ತು ನಾವು ಅಲ್ಲಿದ್ದೀವಿ, ಅವರ ನಿವಾಸದಲ್ಲಿದ್ದೀವಿ. ಅವರ ಒಂದು ಹುಟ್ಟುಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ನಿರ್ಮಾಪಕ ಜೊತೆಗೆ ನಟ ರಾಜವರ್ಧನ್ ಅವರು. ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಹಾಯ್ ಸರ್, ಮೊದಲನೇದಾಗಿ ಹೇಗಿದ್ದೀರಾ? ನಮಸ್ತೆ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಸೂಪರ್ ಸೂಪರ್ ಚೆನ್ನಾಗಿದೆ. ಓಕೆ ಸರ್, ಇವಾಗ ಜಾವ ಅನ್ನುವಂಥ ಪೋಸ್ಟರನ್ನು ರಿಲೀಸ್ ಮಾಡಿದ್ರಿ. ಸೊ ನೀವು ನಿರ್ಮಾಪಕ ಕೂಡ ಆಗಿ ಒಂದು ಭರ್ತಿಯನ್ನು ಪಡೆದುಕೊಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್ ಸರ್ ನಿಮ್ಮದು? ತುಂಬ ಖುಷಿಯಾಗುತ್ತೆ. ಅಂದರೆ ಆರ್ಟಿಸ್ಟ್ ಆಗಿ ತುಂಬ ಕೆಲಸ ಮಾಡಿರ್ತೀವಿ. ಕೆಲವೊಂದು ಸಾರಿ ನಾವು ಪ್ರೊಡ್ಯೂಸರ್ ಆದರೆ ಬೇರೆ ಎಲ್ಲ ಏನೇನೋ ಮಾಡ್ಬೋದು ಅಂತ ಅನಿಸಿರುತ್ತೆ. ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ಕೆಲವೊಂದು ಸಾರಿ ಅನಿಸಿರುತ್ತೆ ಆ ಥರ. ಸೊ ಆ ಥರ ಇದ್ದಾಗ ನಾನು ಓಕೆ, ಫ್ರೆಂಡ್ ಸಪೋರ್ಟ್ ಇದೆ, ಚೆನ್ನಾಗಿದೆ, ಮತ್ತು ಸರ್ಕಲ್ ಚೆನ್ನಾಗಿದೆ, ಎಲ್ಲ ಟೀಮ್ ಇದೆ. ಟೀಮ್ ಇದ್ದಾಗ ನಾವು ಆ್ಯಕ್ಟರಾಗಿ ಇನೋಷಿಯೇಟಿವ್ ತೊಗೋಬೇಕಾಗತ್ತೆ. ಸೊ ಆ ಥರದಲ್ಲಿ ಒಂದು ಜಾವ ಅಂತ ಒಂದು ಕಥೆನ ರೆಡಿ ಮಾಡಿದೆ. ನನ್ನ ಕಂಪ್ನೀಲಿ ಆಲ್ರೆಡಿ ಒಂದು 4 ಒಳ್ಳೊಳ್ಳೆ ಕಥೆಗಳಿದೆ. ನಾನೇ ಸಿನಿಮಾ ಮಾಡಬೇಕು ಅನ್ನೋದೇನಿಲ್ಲ, ಬೇರೆಯವ್ರಿಗೂ ಸಿನಿಮಾ ಮಾಡೋಣ, ಯಾರು ಕತೆಗೆ ಸೆಟ್ ಆಗ್ತಾರೆ ಅವ್ರಿಗೆ ಸಿನಿಮಾ ಮಾಡೋಣ, ಕಮರ್ಷಿಯಲ್ ಸಿನಿಮಾ ಮಾಡೋಣ, ಕಂಟೆಂಟ್ ಬೇಸ್ ಸಿನಿಮಾ ಮಾಡೋಣ, ಅದು ಇದು ಎಲ್ಲ ಥರದ್ದು ಪ್ಲ್ಯಾನ್ ಇಟ್ಕೊಂಡು ಒಂದು ಸ್ಟಾರ್ಟ್ ಮಾಡಿದಂಥ ಬಾನ್ಸಾಲೋ ಕಂಪ್ನಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಜಾವ ಫಸ್ಟ್ ಮೂವಿ. ಓಕೆ, ಹೇಗೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಅಂದರೆ ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ಆ ಸವಾಲಿನ ಬಗ್ಗೆ ಏನು ಹೇಳ್ತೀರಾ? ಒಂದಿಷ್ಟು ಚಾಲೆಂಜ್ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ನಟನಾಗಿ ಜೊತೆಗೆ ನಿರ್ಮಾಪಕನಾಗಿ ಹೋಗುವಂಥದ್ದು. ಸೊ ಹೇಗೆ ಆ ತಯಾರಿಗಳ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಒಳ್ಳೆ ಟೀಮ್ ಇದೆ, ಅಂದರೆ ರೈಟರ್ಸ್ ಟೀಮ್ ಇದೆ, ಪ್ರೊಡಕ್ಷನ್ ಟೀಮ್ ಇದೆ, ಎಲ್ಲ ಒಳ್ಳೊಳ್ಳೆ ಟೀಮ್ಗಳಿರೋದ್ರಿಂದ ಆ ಕೆಲಸಗಳನ್ನ ಅವ್ರನ್ನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು 4 ಸಬ್ಜೆಕ್ಟ್ ಇರೋದ್ರಿಂದ ರೈಟಿಂಗ್ ಕೆಲಸಗಳು ತುಂಬ ಮುಗಿದಿದೆ. ಇನ್ನು ಪ್ರೊಡಕ್ಷನ್ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ತುಂಬ ಒಳ್ಳೆ ದಿ ಬೆಸ್ಟ್ ಟೀಮ್ನ, ಅಂದರೆ ಲಾಸ್ಟ್ 2 ಇಯರ್ಸಿಂದ ನಾನು ಇದನ್ನು R&D ಮಾಡಿಸಿದ್ದೆ, ಹಾಗಾಗಿ ಈಗ ಈಸಿ ಆಗ್ತಿದೆ. ಸರ್, ಇನ್ನು ರಾಗಿಣಿ ದ್ವಿವೇದಿ ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಸೊ ಅದ್ದೂರಿಯಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ರಿ, ಜೊತೆಗೆ ನೀವು ಅವ್ರಿಗೇನು ಗಿಫ್ಟ್ ಕೊಟ್ರಿ ಅಂತ ಕೇಳ್ಬೋದಾ? ಇಲ್ಲ, ಗಿಫ್ಟ್ ಅಂದರೆ ಏನು ಅಂದರೆ ಜವಾಬ್ದಾರಿ ಇರುತ್ತೆ ನಮಗೆ ತುಂಬ. ಫ್ರೆಂಡ್ ಬೇರೆ, ಫ್ರೆಂಡ್ ಅಲ್ಲದೆ ನನ್ನನ್ನು ನಂಬಿ, ನಮ್ಮ ಕಂಪ್ನಿನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ನಾವು ತುಂಬ ಜವಾಬ್ದಾರಿಯಿಂದ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಆಗ ತುಂಬ ರೈಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಮಾಡಿ, ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಅಂದರೆ ಹೇಗೆ ಎಲಿವೇಟ್ ಆಗಬೇಕು, ಆ ಸಿನಿಮಾಗೆ ಎಷ್ಟು ಪ್ಲಸ್ ಆಗಬೇಕು, ಈ ಥರ ದೊಡ್ಡ ಒಂದು 15 ಇಯರ್ಸ್ ಜರ್ನಿ ಇರೋವಂಥ ಒಂದು ಆ್ಯಕ್ಟರ್ ನಮಗೆ ಡೇಟ್ ಕೊಡ್ತಾರೆ ಅಂದರೆ ನಾವೆಷ್ಟು ಚೆನ್ನಾಗಿ ಆ ಕೆಲಸನ ಮಾಡಬೇಕು ಅನ್ನೋದೊಂದು ನಮ್ಮಲ್ಲಿ ತಲೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬ ನೀಟಾಗಿ ಕೆಲಸ ಮಾಡಿದ್ದೀವಿ, ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀವಿ. ಇವತ್ತೊಂದು ಫಸ್ಟ್ ಲುಕ್ ಹೀರೋಯಿನ್ ಪೋಸ್ಟರ್ ಕೂಡ ಬಿಟ್ಟಿದ್ದೀವಿ. ಅದೇ ಸಿನಿಮಾ ತಂಡದಿಂದ ದೊಡ್ಡ ಗಿಫ್ಟ್. ಓಕೆ, ಸೂಪರ್. ಇನ್ನು ಈಗ ನಿಮ್ಮ ಸಿನಿಮಾಗಳನ್ನು ಕೂಡ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಮುಂದಿನ ನಿಮ್ಮ ಸಿನಿಮಾ ಯಾವುದು, ಅಂದರೆ ಇದ್ರ ಜೊತೆಗೆ ಬೇರೆ ಯಾವುದು ರೆಡಿ ಆಗ್ತಾ ಇದೆ ಅನ್ನುವಂಥದ್ದು? ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಮತ್ತು ಇಲ್ಲಿ ಜಾವ ನಡೀತಾ ಇದೆ. ಅದಲ್ಲದೆ ಇನ್ನೊಂದು 1 ವೀಕಲ್ಲಿ ಇನ್ನೊಂದು ಅನೌನ್ಸ್ ಮಾಡ್ತೀನಿ. ಇನ್ನು ನಿಮ್ಮ ತಂದೆ ಕೂಡ ಡಿಂಗ್ರಿ ನಾಗರಾಜ್ ಅವರು ಕೂಡ ಒಂದು ಹೆಸರು ಗಳಿಸಿರುವಂಥದ್ದು. ಸೊ ನಿಮಗೆ ಈ ಥರ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಅಂದರೆ ಸ್ಫೂರ್ತಿ ಯಾರು ಅನ್ನುವಂಥದ್ದು, ಅಥವಾ ಈ ಒಂದು ನಿರ್ಧಾರ ಯಾಕೆ ಕೈಗೊಂಡ್ರಿ ಅನ್ನುವಂಥದ್ದು? ಇಲ್ಲ, ಕಲಾವಿದರುಗಳು ಬರೀ ಪೇಮೆಂಟ್ ತೊಗೊಂಡು ಆ್ಯಕ್ಟ್ ಮಾಡೋದಲ್ಲದೆ ಇಂಡಸ್ಟ್ರಿಗೂ ನಾವು ಏನಾದ್ರು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ತಂದೆ ಅವತ್ತಿನ ಕಾಲದಲ್ಲೇ, ಅಂದರೆ ಅವ್ರು 40 ಇಯರ್ಸ್ ಜರ್ನಿಲೇ ಪ್ರೊಡಕ್ಷನ್ ಮಾಡಿದರು, ಸೀರಿಯಲ್ ಮಾಡಿದರು. ಅವತ್ತಿನ ಕಾಲಕ್ಕೆ ಏನು ಬೇಕಾದ್ ಮಾಡಿ ಒಂದಷ್ಟು ಲಾಸ್ಗಳನ್ನ ನಾವು ಸಣ್ಣ ವಯಸ್ಸಿಂದನೇ ನೋಡಿದ್ವಿ. ಸೊ ಆ ರೀಸನ್ಗೋಸ್ಕರ ಇವಾಗ ನಾನು ಮಾಡಬೇಕಲ್ಲ, ಆರ್ಟಿಸ್ಟಾಗಿ ಏನಾದ್ರು ಮಾಡಬೇಕು ಅನ್ನಿಸ್ದಾಗ ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಬೆಟರ್. ಅಂದರೆ ನನ್ನ ಟೀಮ್ ನನ್ನ ಜೊತೆಯಲ್ಲಿ ಒಂದಷ್ಟು ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲ ಏನಾದ್ರು ಮಾಡಲೇಬೇಕು ಅನ್ನೋ ರೀಸನ್ಗೆ ಪ್ರೊಡಕ್ಷನ್ ಹೌಸ್ ಮಾಡಿದ್ರು. ಓಕೆ, ಇನ್ನು ನೀವು ಆಗಲೇ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ ರಮ್ಯಾ ಕೃಷ್ಣ ಅವ್ರ ಥರ ನಾವು ರಾಗಿಣಿ ಅವರನ್ನು ನೋಡೋದಕ್ಕೆ ಪಡ್ತೀವಿ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾವು ಸಣ್ಣ ವಯಸ್ಸಲ್ಲಿ ನೋಡಿದಾಗ ಹೀರೋಯಿನ್ ಕ್ಯಾರೆಕ್ಟರ್ ವಾವ್ ಅನಿಸಿದ್ದು ಕ್ಯಾರೆಕ್ಟರ್ ಅದು ರಮ್ಯಾ ಕೃಷ್ಣ. ಅದು ರಜನಿಕಾಂತ್ ಅವ್ರ ಮುಂದೆ ಆ ಲೆವೆಲ್ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಆ ಥರ ಫೀಲ್ ಆಗಿತ್ತು. ಎಲ್ಲೋ ಒಂದು ಕಡೆ ಜಾವಾಗೆ ಅದು ಸಿಂಕ್ ಆಗುತ್ತೆ. ಒಂದು ಸೂಪರ್ ಸ್ಟಾರ್ ಅದು ನಾವು ಹಾಕಿದ್ದೀವಿ, ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಹಂಕಾರ ಅಂತ ಹಾಕಿದ್ದೀವಿ. ದುರಹಂಕಾರ ಮೀನ್ಸ್ ಆ್ಯಟಿಟ್ಯೂಡ್, ಓವರ್ ಆ್ಯಟಿಟ್ಯೂಡ್ ಇರುವಂಥ ಒಂದು ಸ್ಟಾರ್. ಅವ್ರ ಜೊತೆ ಒಬ್ಬ ಕಾಮನ್ ಮ್ಯಾನ್, ತುಂಬ ನಾರ್ಮಲ್ ಹುಡುಗ ಯಾವ ಥರ ಆ ಫೈಟ್ ನಡೆಯುತ್ತೆ. ಫಿಸಿಕಲ್ ಫೈಟ್ ನಡೆಯೋಕ್ಕಾಗಲ್ಲ ಅಲ್ಲಿ, ವಿಲನ್ಗಳ ಜೊತೆ ಫಿಸಿಕಲ್ ಫೈಟು. ಆ ಥರ ಒಂದು ಸ್ಟಾರ್ ಹೀರೋಯಿನ್ಗಳ ಜೊತೆ ಇದ್ದಾಗ ಈ ಹುಡುಗನ ಯಾವ ಥರ ವರ್ಕೌಟ್ ಆಗುತ್ತೆ ಅನ್ನೋದೇ ಜಾವದ ಒಂದು ಮೇಯ್ನು. ಸೊ ಆ ರೀಸನ್ಗೋಸ್ಕರ ರಾಗಿಣಿ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ಆ ಕ್ಯಾರೆಕ್ಟರ್ಗೆ ಅವ್ರನ್ನ ತೊಗೊಂಡಿದ್ದು. ಓಕೆ, ಅಂದರೆ ಬೇರೆ ಅಂದರೆ ನೀವು ಅದರ ಪಾತ್ರದ ಆಯ್ಕೆ ವಿಚಾರದಲ್ಲಿ ಬೇರೆ ಯಾರನ್ನಾದರೂ ನೋಡಿದ್ರಾ, ಅಥವಾ ಈ ಒಂದು ನಟಿ ಓಕೆ, ಅಥವಾ ಇವರನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಿರುವಂತಹ ರೀಸನ್? ಇಲ್ಲ, ತುಂಬ ಜನ ಸೆಲೆಕ್ಷನ್ ಆಗಿತ್ತು. ಆ ಆ್ಯಟಿಟ್ಯೂಡ್ ಬೇಕಾಗಿತ್ತು ನಮಗೆ, ತುಂಬ ಸ್ಟಾರ್ ಅನ್ನೋ ಫೀಲ್ ಬೇಕಾಗಿತ್ತು.
ಮತ್ತು ಇದಕ್ಕೆ ಪ್ರಿಪ್ರೇಷನ್ಸ್ ತುಂಬ ಇದೆ, ಮೆಂಟಲಿ ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ. ನಾವು ನಿಮಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ದಾಗಲೇ ಎಲ್ಲೋ ಒಂದು ಕಡೆ ರಾಗಿಣಿ ಅವ್ರದ್ದೇ ಲೈಫ್ ಸ್ಟೋರಿ ತೆಗಿತಿದ್ದಾರಾ ಅಂತ ಅನ್ನಿಸ್ಬೋದು ನಿಮಗೆ ಸ್ಕ್ರೀನಲ್ಲಿ ನೋಡಿದಾಗ. ಕೆಲವೊಂದು ಸಿಮಿಲರ್ ಇದ್ದಾಗ ಚಕ್ರವರ್ತಿ ಅವರು ಇಲ್ಲ ಇವರು ಇದ್ದರೆ ಬೆಟರ್ ಆಗುತ್ತೆ, ನೋಡೋಣ ಹೆಂಗೂ ಫ್ರೆಂಡ್ ಅಲ್ವಾ ಕೇಳಿ ನೋಡಿ ಅಂದರು. ನಾವು ಅವ್ರನ್ನ ಕೇಳಿ ಅವರು ಡೇಟ್ ಕೊಟ್ಟ ಮೇಲೇ ಈ ಥರ ಸಿನಿಮಾನ ಟೇಕ್ ಆಫ್ ಮಾಡಿದ್ವಿ. ಓಕೆ, ಅದೇ ನೀವೀಗ ಆಲ್ರೆಡಿ ಹೇಳಿದಿರಾ ಇದು ರಾಗಿಣಿ ಅವ್ರದ್ದು ಲೈಫ್ ಸ್ಟೋರಿ ಬಗ್ಗೆ ಅಂದರೆ ಇದೆಯೇ ಅಂತ ಕೆಲವೊಬ್ಬರು ಹೇಳ್ತಾರೆ ಅಂತ. ಸೊ ಕಥೆಯ ಬಗ್ಗೆ ಏನು ಹೇಳ್ತೀರಾ, ಯಾವ ಥರದ ಕತೆ ಅನ್ನುವಂಥದ್ದು ಹೇಗೆ ನಾವು ನೋಡ್ಬೋದು ರಾಗಿಣಿಯವರನ್ನು ತೆರೆ ಮೇಲೆ ಈ ಸಿನಿಮಾದ ಮೂಲಕ? ಇದೊಂದು ವಿಭಿನ್ನ ಪ್ರಯತ್ನ. ಅಂದರೆ ಒಂದು ತುಂಬ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ನಂಬಿರೋನು ನಾನು. ಆ ಸ್ಟ್ರಾಂಗ್ ಕಂಟೆಂಟಲ್ಲಿ ಹೀರೋಯಿಂದು ಒಂದು ಮೇಜರ್ ಪಾರ್ಟ್ ಬರುತ್ತೆ, ಆ ಕ್ಯಾರೆಕ್ಟರ್ನ ಇವರು ಪ್ಲೇ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದು ಅವ್ರ ಸ್ಟೋರಿ ಅಲ್ಲ, ನಿಮಗೆ ಆರ್ ಕ್ವೀನ್ ಅಂದರೆ ಯಾರು ಏನು ಅದು ನಿಮ್ಗೆ ಸಿನಿಮಾಗಳು ನಾವು ಟೀಸರ್ಗಳು ಅದು ಇದು ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಯಾವತ್ತು ಸಿನಿಮಾ ರಿಲೀಸ್ ಆಗಬಹುದು, ನಾವೆಲ್ಲ ಯಾವತ್ತು ಥಿಯೇಟರಲ್ಲಿ ನೋಡ್ಬೋದು? ನೆಕ್ಸ್ಟ್ ಇಯರ್. ಓಕೆ, ಕೊನೆಯದಾಗಿ ರಾಗಿಣಿ ಅವರಿಗೆ ನಿಮ್ಮದೊಂದು ವಿಶ್ ನಮ್ಮ ಚಾನಲ್ ಮುಖಾಂತರ. ಇಲ್ಲ, ಅದು ವಿಶ್ ಪ್ರತಿದಿನವೂ ಇರುತ್ತೆ, ಒಳ್ಳೇದಾಗಬೇಕು, ಅವ್ರು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು ಅನ್ನೋದೇ ನಮ್ಮ ಮನಸ್ಫೂರ್ತಿಯಾಗಿ ವಿಶ್ ಮಾಡೋದು. ಯಾವಾಗಲೂ ಒಳ್ಳೆ ಕೆಲಸಗಳಲ್ಲಿ ನಾವು ಜೊತೆಲಿದ್ದೇ ಇರ್ತೀವಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿರ್ಮಾಪಕರಾಗಿ ಈಗ ಬಡ್ತಿ ಪಡೆದಿದ್ದಾರೆ. ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತನಾಡಿದರು. ಹಾಗೆ ಜಾವಾ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡ್ತಿರುವಂಥದ್ದು, ಹಾಗೆಯೇ ರಾಗಿಣಿಯವರ ಹುಟ್ಟುಹಬ್ಬವನ್ನು ಕೂಡ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.